ಹಾಯ್ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಯುದ್ವಿ ಗೌಡಸ್ ವ್ಲಾಗ್. ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಬಟಾಣಿ ಮಸಾಲ ಮಾಡ್ತಾಯಿದ್ದೀನಿ. ಪ್ಲೇಟ್ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ನೋಡ್ತಿದ್ರೇ ತಿನ್ಬೇಕನ್ಸುತ್ತೆ. ಯಾಕೆ ಹಿಂಗೆ ಬಂದಿದ್ಯಾ ಬಂಗಾರಿ? ತೆಗಿಯೋಕ್ಕಾಗಲಿಲ್ವ ಬೆಡ್ಶೀಟ್ನ? ನಾನಿಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ, ಮತ್ತು ಒಂದು ದಪ್ಪದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ. ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಆಮೇಲೆ ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಬೇಕು. ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಬೇಯಿಸ್ಕೋಬೇಕು. ಮತ್ತು ನಾನಿಲ್ಲಿ ಒಂದು 10 ಗೋಡಂಬಿ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಫ್ರೆಶ್ ಕ್ರೀಮು ಅಥವಾ ಹಾಲಿನ ಕೆನೆ ಅಥವಾ ಗೋಡಂಬಿನೇ ಪೇಸ್ಟ್ ಮಾಡಿಕೊಂಡು ಕೊನೆಯಲ್ಲಿ ಬೇಕಾದ್ರೆ ಸೇರಿಸ್ಕೋಬೋದು. ಆ್ಯಕ್ಚುಲಿ ಏನು ಗೊತ್ತಾ, ಜಾಂಬು ಅಂತ ಭೂಮಿ ಹುಟ್ಟೋಕ್ಕಿಂತ 7 ದಿನನೋ 8 ದಿನನೋ ಮುಂಚೆ ಹುಟ್ಟಿದ್ರಂತೆ. ಹಂಗೆ ನಮ್ಮನೆ ಒಬ್ಬರು ಜಾಂಬು ಅಂತ ಇದ್ದಾರೆ. ಇವರೇ ನೋಡಿ, ಇವರು ಅಲ್ಲಿ ತೋರಿಸು ನೀನು ಮುಖ ಒಂಚೂರು ಜಾಂಬು ಅಂತಂದ. ಇವರು ಆಯ್ ಮಾಡು. ಇವ್ರು ಹಂಗೆ ನಮ್ಮ ಮನೆಯವರೆಲ್ಲ ಎದ್ದೇಳೋಕ್ಕಿಂತ 7 ನಿಮಿಷ 8 ನಿಮಿಷ ಮುಂಚೆನೇ ಎದ್ದಿರ್ತಾರೆ. ಇವ್ರದ್ದೇ ಎಲ್ಲ ಕೆಲಸ ಮನೇಲಿ, ಗುಡ್ಸೋದು, ಒರೆಸೋದು, ಕೆಲಸ ಮಾಡೋದು, ತಿಂಡಿ ಮಾಡೋದು ಎಲ್ಲ ಅಲ್ವೇನ್ರಿ ಮೇಡಮ್? ನಿಮ್ಮ ಮನೇಲೂ ಈ ಥರ ಯಾರಾದರೂ ಜಾಂಬು ಅಂತ ಇದ್ದರೆ ಕಮೆಂಟ್ ಮಾಡಿ ನೋಡೋಣ. ಇಲ್ಲಿ ನೋಡಿ, ಇದು ಬೇರೆ ವೆರೈಟಿ ಜಾಂಬು ಅಂತ. ಇದು ಎದ್ಮೇಲೆ ಯಾವಾಗಲೂ ಎತ್ಕೊಂಡಿರ್ಬೇಕು, ಪಾದ ಕೆಳಗಿಡಲ್ಲ ಅವ್ರಿಗೆ. ನೋಡಿ ಹಾಯ್ ಮಾಡ್ತಾರೆ. ನಮ್ಮ ಅಡುಗೆ ಮನೆ ಚಿಕ್ಕದು, ಫುಲ್ಲು ತೋರ್ಸೋಕ್ಕಾಗಲ್ಲ, ಅದಕ್ಕೆ ಸೈಡಿಂದ ಇಂಕಿ ನೋಡ್ತಾ ಇದ್ದೆ. ಇದು ಓಕೆ. ಒಂದು ಲಿಡ್ ಕ್ಲೋಸ್ ಮಾಡಿಕೊಂಡು ಇಲ್ಲಿ ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡೋದ್ರಿಂದ ಬೇಗನೂ ಸಾಫ್ಟ್ ಆಗುತ್ತೆ, ಮತ್ತು ಅದರಿಂದ ಹಬೆ ಬಿದ್ದು ಹನಿ ಬೀಳುತ್ತಲ್ಲ ಕೆಳಗಡೆ, ತಳ ಕೂಡ ಹಿಡಿಯಲ್ಲ. ಏನಕ್ಕೆ ಡೈರೆಕ್ಟಾಗಿ ವಾಯ್ಸ್ ಕೊಡೋಕ್ಕಾಗಲ್ಲ ಅಂದರೆ, ಇದಕ್ಕೆ ನಮ್ಮ ಜಾಂಬು ಅಂತ ಎಲ್ಲಕ್ಕಿಂತ ಮುಂಚೆನೇ ಎದ್ದಿರ್ತಾರೆ. ಇದರಿಂದ ನಾಯ್ಸ್ ಬರಲ್ಲ, ನನ್ನ ವಾಯ್ಸ್ಗಿಂತ ಜೋರಾಗಿ ವಾಯ್ಸ್ ಬರುತ್ತೆ. ಇಲ್ಲಿ ನೋಡಿ ದಪ್ತೈತೆ ಸೂಕರ, ಅದಕ್ಕೋಸ್ಕರ ನಂಗೆ ಡೈರೆಕ್ಟಾಗಿ ವಾಯ್ಸ್ ಕೊಡೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ ಹಳೆ ವಿಡಿಯೋದಲ್ಲಿ, ಒಂದು ಹಾರರ್ ಸ್ಟೋರಿ ಹೇಳ್ತೀನಿ ನಮ್ಮ ಅಪ್ಪ ಹೇಳಿದ್ದು ಅಂತ. ಅದನ್ನು ದಿನಾ ರಾತ್ರಿ 10 ಗಂಟೆಗೆ ಶೂಟ್ ಮಾಡೋಣ ಅಂತ ಅಂದ್ಕೊತೀನಿ. ಮಲ್ಕೊಳ್ಳೋದೇ ಇಲ್ಲ 10 ಗಂಟೆಗೆ. ನನಗೂ ಗೊತ್ತಿಲ್ಲ ಯಾವಾಗ ಶೂಟ್ ಮಾಡಿ ಹಾಕ್ತೀನಿ ಅಂತ. 3 ದಿನದಿಂದ ಅಂದ್ಕೊತಾ ಇದ್ದೀನಿ, ನೋಡೋಣ ಯಾವಾಗ ಆಗುತ್ತೆ ಅಂತ. ಓಕೆ, ಇದಿವಾಗ ಆಗಿದೆ, ಆಫ್ ಮಾಡೋಣ. ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಬಿಟ್ಟು ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಅದೆಲ್ಲ ತಣ್ಣಗಾಗಿದೆ, ಗ್ರೈಂಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಗ್ರೈಂಡ್ ಮಾಡೋಕ್ಕೆ ಬೇರೆ ಮಸಾಲೆ ಎಕ್ಸ್ಟ್ರಾ ಏನೂ ಸೇರಿಸ್ತಾ ಇಲ್ಲ. ಏನು ಬೇಯಿಸ್ಕೊಂಡಿದ್ನೋ ಅದಷ್ಟನ್ನೇ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನ ತರಿಯಾಗಿ ಪೇಸ್ಟ್ ಮಾಡ್ಕೋಬಾರ್ದು, ಕ್ಲೀನ್ ಪೇಸ್ಟ್ ಮಾಡ್ಕೋಬೇಕು, ತುಂಬ ಸಾಫ್ಟ್ ಆಗಬೇಕು. ನೋಡಿ, ಗ್ರೈಂಡ್ ಮಾಡಾದಮೇಲೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಓಕೆ, ಅದು ಗ್ರೈಂಡ್ ಮಾಡಾದಮೇಲೆ ಒಂದು ಪ್ಯಾನ್ಗೆ ಬೆಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ, ಅದಕ್ಕೆ ನಾನಿಲ್ಲೊಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಕರ್ಗಾದ್ಮೇಲೆ ಬೇಕಿದ್ದರೆ ಬೆಣ್ಣೆ ಹಾಕ್ಕೊಂಡೇ ನೀವು ಫುಲ್ಲು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಬಿಸಿ ಆದಮೇಲೆ ನಾನು ಅದಕ್ಕೆ ಪಲಾವ್ ಸ್ಪೈಸಸ್ ಬರುತ್ತಲ್ಲ, ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಮರಾಠಿ ಮೊಗ್ಗು, ಏಲಕ್ಕಿ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಅದಾದಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡರು, ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಮತ್ತು ಕಲರ್ ಬೇಕು ಅಂದರೆ ಈ ಕಾಶ್ಮೀರಿ ಚಿಲ್ಲಿ ಪೌಡರ್ ಬರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ನಾನು ಖಾರಕ್ಕೆ ಮಾತ್ರ ಯೂಸ್ ಮಾಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಆವಾಗಲೇ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನು ಹಾಕ್ಕೊಳ್ಳೋಣ. ಮತ್ತು ಚಿಲ್ಲಿ ಪೌಡರು ತುಂಬ ಕಪ್ಪಾಗೋದಕ್ಕೆ ಬಿಡಬಾರ್ದು. ಅದು ಸ್ವಲ್ಪ ಫ್ರೈ ಆದ ತಕ್ಷಣ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆ ಸೇರಿಸ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳೋಣ. ನೋಡಿ, ಇಲ್ಲಿ ಕಲ್ಲರ್ ಅಷ್ಟು ಏನು ಕಾಣಿಸ್ತಾ ಇಲ್ಲ. ಇನ್ನು ನಿಮಗೆ ಸ್ವಲ್ಪ ಕಲರ್ಫುಲ್ಲಾಗಿ ಬೇಕು ಅಂದರೆ ಅದೇ ಹೇಳಿದ್ನಲ್ಲ, ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡಿ, ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಗ್ರೇವಿದು. ಚಿಲ್ಲಿ ಪೌಡರ್ನ ಮಸಾಲೆ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಆಮೇಲೆ ಅದಕ್ಕೆ 1 ಸ್ಪೂನು ಧನಿಯಾ ಪುಡಿ, 1/4 ಸ್ಪೂನು ಗರಂ ಮಸಾಲ ಮತ್ತು ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿ ಅಷ್ಟು ಮಿಕ್ಸರ್ ಜಾರಲ್ಲಿ ಸ್ವಲ್ಪ ಮಸಾಲೆ ಉಳಿದಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಹಾಕ್ಕೊಳ್ಳಿ. ತುಂಬ ತೆಳು ಮಾಡಿಬಿಡ್ರಿ ಗ್ರೇವಿನ, ಚಪಾತಿಗೆ ತಿನ್ನೋಕ್ಕೆ ಒಂಥರ ಸಾಂಬಾರು ಥರ ಅನಿಸುತ್ತೆ. ಸ್ವಲ್ಪ ಗಟ್ಟಿನೇ ಇರಲಿ ಕನ್ಸಿಸ್ಟೆನ್ಸಿ.
ಅದು ಸ್ವಲ್ಪ ಕುದಿ ಬಂದಮೇಲೆ ಅದಕ್ಕೆ ಹಸಿ ಬಟಾಣಿ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ 1 ಕಪ್ಪಷ್ಟು ನಾನು ಬಟಾಣಿ ಹಾಕಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪಿಡಲಿ ಅಂತ ನಾನು ಇಲ್ಲಿ ಮಸಾಲೆ ರುಬ್ಬೇಕಾದ್ರಾಗಲಿ ಯಾವಾಗ್ಲೂ ಉಪ್ಪು ಹಾಕಿಲ್ಲ. ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಬಟಾಣಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಳೋಣ ಮೊದಲು. ಬಟಾಣಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಪ್ರೆಸ್ ಆಗಬೇಕು, ಅಷ್ಟು ಸಾಫ್ಟ್ ಆದಮೇಲೆ ಪನ್ನೀರ್ ಸೇರಿಸ್ಕೊಳ್ಳೋಣ. ನೀವು ಪನ್ನೀರ್ ತಿನ್ನಲ್ಲ ಅಂತ ಅಂದರೆ ಬೇಕಿದ್ರೆ ಟೋಫು ಕೂಡ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಪನ್ನೀರ್ ಹಾಕಿದ್ಮೇಲೆ ತುಂಬ ಬೇಯಬೇಕು ಅಂತ ಏನಿಲ್ಲ. ನೋಡಿ ಆವಾಗಲೇ ಚಿಕ್ಕ ಸ್ಪೂನ್ ಹಾಕಿದೆ, ಅದು ಒಳಗಡೆ ಬಿದ್ದೋಯ್ತು. ಮಸಾಲೆ ವೇಸ್ಟ್ ಆಗುತ್ತೆ ಅಂತ ಹೊಟ್ಟೆ ಉರಿತಾ ಇದೆ, ಅದಕ್ಕೆ ಇನ್ನೊಂದು ಸ್ಪೂನಿಂದ ಅದನ್ನೆಲ್ಲ ಬಳ್ಕೊತಾ ಇದ್ದೀನಿ. ಓಕೆ, ಪನ್ನೀರ್ ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಬೇಕು ಅಂತ ಏನಿಲ್ಲ, 4 to 5 ಮಿನಿಟ್ಸು ಬೇಯಿಸ್ಕೊಳ್ಳೋಣ. ಅದೇ ಹೇಳಿದ್ನಲ್ಲ, ನೀವು ಆವಾಗಲೇ ಗೋಡಂಬಿ ಪೇಸ್ಟ್ ಮಾಡಿಲ್ಲ ಅಂದರೆ ಇವಾಗ ಬೇಕಿದ್ದರೆ ಗೋಡಂಬಿ ಪೇಸ್ಟು ಅಥವಾ ಫ್ರೆಶ್ ಕ್ರೀಮು ಅಥವಾ ಹಾಲಿನ ಕೆನೆನ ಕ್ಲೀನಾಗಿ ಬ್ಲೆಂಡ್ ಮಾಡಿಬಿಟ್ಟು ಕೂಡ ಹಾಕ್ಬೋದು. ಇನ್ನೇನು ಮಸಾಲ ಫುಲ್ಲು ಬೆಂದಿದೆ, ರೆಡಿ ಆಯಿತು. ಫ್ಲೇಮ್ ಆಫ್ ಮಾಡೋ ಟೈಮಲ್ಲಿ ಕಸೂರಿ ಮೇಥಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ರೆಸ್ಟೋರೆಂಟ್ಗಳಲ್ಲಿ ಟೇಸ್ಟ್ ಹೆಂಗಿರುತ್ತೋ ಅದೇ ಥರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಆ ಮಸಾಲ ಜೊತೆಗೆ ಚಪಾತಿ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದು ದೋಸೆ ರೊಟ್ಟಿ ಇದಕ್ಕಿಂತ ಚಪಾತಿ ಮತ್ತು ಪರೋಟ ಇದ್ರ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಜಾಸ್ತಿ ಏನು ಎಣ್ಣೆ ಯೂಸ್ ಮಾಡಲ್ಲ. ಚಪಾತಿ ಮಾಡಬೇಕಾದ್ರೆ ಒತ್ತಬೇಕಾದ್ರೂ ಅಷ್ಟೇ ಹಿಟ್ಟು ಹಾಕ್ಕೊಂಡು ಒತ್ತುತ್ತೀನಿ. ಮತ್ತು ಮಧ್ಯಕ್ಕೂ ನಾನೇನು ಸಾಫ್ಟ್ ಬರಲಿ ಅಂತ ಮಧ್ಯಕ್ಕೆ ಸ್ಪ್ರೆಡ್ ಮಾಡಿಬಿಟ್ಟು ಮತ್ತೆ ಫೋಲ್ಡ್ ಮಾಡಿ ಏನು ಒತ್ತಲ್ಲ. ಬಟ್ ಇದು ಐರನ್ ಪ್ಯಾನ್ ಆಗಿರೋದ್ರಿಂದ ಅಂಟ್ಕೊಳ್ಳುತ್ತೆ ಅಂತ ಫಸ್ಟ್ ಟೈಮ್ ಮಾಡಬೇಕಿದ್ರೆ ಮಾತ್ರ ತವಾಗೆ ಹಾಕ್ಬಿಟ್ಟು ಮಾಡ್ತೀನಿ. ಮಕ್ಳಿಗೆ ಅಂದರೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮಾಡ್ತೀನಿ, ಇಲ್ಲಾಂದರೆ ನಾನು ಫುಲ್ಲು ಡ್ರೈ ಚಪಾತಿನೇ ಮಾಡೋದು ಆಲ್ಮೋಸ್ಟ್ ಅಲ್ಲಿ ಯಾವಾಗ್ಲೂ. ಇದು ನನ್ನ ಮಗಳು ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಚಪಾತಿ ಜೊತೆಗೆ ಗ್ರೇವಿ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು, ಒಂದ್ಸಲ ಟ್ರೈ ಮಾಡಿ. ಮಧ್ಯಾಹ್ನಕ್ಕೆ ಮೊಸಪ್ಪು ಅನ್ನ ಮತ್ತು ಚಪಾತಿ ಗ್ರೇವಿ ಇತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.